ಇವತ್ತು ಕ್ರೈಸ್ಟ್ ಡಿಪಾರ್ಟ್ಮೆಂಟಿಗೆ ಭೇಟಿ ಮಾಡಿದ್ವಿ. ಈ ಒಂದು ನೋಟಿಫಿಕೇಶನ್ ಅಂದರೆ ಟೀಚಿಂಗು ಮತ್ತು ನಾನ್ ಟೀಚಿಂಗ್ದು ಸುಮಾರು ಟೀಚಿಂಗ್ದು 875 ಪೋಸ್ಟ್ ಇದೆ, ನಾನ್ ಟೀಚಿಂಗು ಸುಮಾರು 700 ಪೋಸ್ಟ್ ಇದೆ. ಎಲ್ಲ ಒಟ್ಟಾಗಿ 1500 ಪೋಸ್ಟ್ ಇದೆ. ಈ ಒಂದು ನೋಟಿಫಿಕೇಶನ್ನ ಮೊದಲೆಲ್ಲ KPSC ಕಂಡಕ್ಟ್ ಮಾಡ್ತಾ ಇತ್ತು. ಈ ಒಂದು KPSCಲಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಾ ಇರೋದ್ರಿಂದ ಯಾವುದೋ ಒಂದು ನೋಟಿಫಿಕೇಶನ್ಸು KPSC ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ಗೂ ಕಂಟಿನ್ಯೂಸ್ ಆಗಿ ಹೋಗಿ ಮನವಿ ಮಾಡ್ಕೊಂಡಾಗ ಅಲ್ಲಿರೋಂತಹ ಕಮಿಷನರ್ ಆಗಿರ್ಬೋದು, ಎಂಟೈರ್ ಇಲಾಖೆ ನಮಗೆ ಸಪೋರ್ಟ್ ಮಾಡಿದೆ. ಈ ಒಂದು ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಏನು ನೋಟಿಫಿಕೇಶನ್ ಆಗುತ್ತೆ ಸುಮಾರು 1500 ಪೋಸ್ಟು, ಅದನ್ನು KE ವರ್ಗಾವಣೆ ಮಾಡಿಸಿದ್ದೀವಿ. ಈ ಒಂದು ಪೋಸ್ಟಿಗೆ ನಾವು ಕಂಟಿನ್ಯೂಸ್ ಆಗಿ ಏನು ರೋಸ್ಟರ್ ಬಿಂದು ಬಂದಾದಮೇಲೆ ಡಿಪಾರ್ಟ್ಮೆಂಟಿಗೆ ಮತ್ತು DPR ಸೆಕ್ಷನ್ ಇರ್ಬೋದು, ಒಂದು KE ಆಗಿರ್ಬೋದು, ಪ್ರತಿಯೊಂದು ಕಡೆಯೂ ಫಾಲೋಅಪ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಏನು ಒಂದು 1500 ಪೋಸ್ಟ್ ಇದೆ, ಇಮ್ಮಿಡಿಯೇಟ್ ಇವತ್ತೇನು ರೋಸ್ಟರ್ ಬಿಂದುದೇನು ಸಮಸ್ಯೆ ಇತ್ತು ಅದನ್ನು ನಾವು ಹೋಗಿ ಒಂದು 3-4 ಪಾಯಿಂಟ್ ಕ್ಲಾರಿಫಿಕೇಶನ್ಸ್ ಏನು ಮಿಸ್ಟೇಕ್ಸ್ ಇತ್ತು ಅದು ಕ್ಲಾರಿಫಿಕೇಶನ್ಸ್ ಕೇಳಿದಾಗ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೂ ಕ್ಲಾರಿಫಿಕೇಶನ್ ಸಿಕ್ಕಿದೆ ಮತ್ತು DPR ಇಂದ ಎಲ್ಲರಿಗೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟಿಗೆ ಇವತ್ತು ಕಳಿಸ್ತಾ ಇದ್ದಾರೆ. ಇಮ್ಮಿಡಿಯೇಟ್ ಏನಂದರೆ ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ KEಗೆ ಒಂದು ನೋಟಿಫಿಕೇಶನ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಆದಷ್ಟು ಬೇಗ ಒಂದು ನೋಟಿಫಿಕೇಶನ್ ಮಾಡೋದಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಎಲ್ಲ ಏನು ಆಸ್ಪಿರೆಂಟ್ಸ್ ಬಂದಿದ್ರು ಇವತ್ತು, ಈವನ್ ಪಾಪ ಸಂಗೀತ ಟೀಚರ್ಸು ಬಂದಿದ್ರು, ಅದು ನಂಬರ್ ಆಫ್ ವೇಕೆನ್ಸಿ 0 ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟು ಮತ್ತೆ ಅಪ್ರೂವಲ್ ಮಾಡಿಸ್ಕೊಂಡು ನಾವು ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಫಾಲೋಅಪ್ ಮಾಡೋಣ ಆದಷ್ಟು ಬೇಗ. ಅದು ಏನು ಒಂದು ಸಂಗೀತ ಟೀಚರ್ಸ್ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ, ಮತ್ತು ಎಲ್ರಿಗೂ ಅಷ್ಟೇ ಕ್ರೈಸ್ಟ್ ಡಿಪಾರ್ಟ್ಮೆಂಟಿಗೆ ನಮಗೆ ಸಪೋರ್ಟ್ ಮಾಡಿದಂತಹ ಎಂಟೈರ್ ಡಿಪಾರ್ಟ್ಮೆಂಟು ಮತ್ತು ಎಲ್ಲ ಏನು ಸ್ಟೂಡೆಂಟ್ಸ್ ಬಂದಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನೋಟಿಫಿಕೇಶನ್ ಆಗಬೇಕು. ಮತ್ತು ಸೈನ್ಸು ಮತ್ತು ಸೋಷಿಯಲ್ ಸೈನ್ಸಿಗೆ ಪ್ಯೂರ್ಲಿ ಡಿಗ್ರಿ ಇಂಗ್ಲೀಷ್ ಮೀಡಿಯಮ್ ಇರೋರನ್ನ ತೊಗೊತಾ ಇದ್ದಾರೋ ಅದನ್ನು ಕನ್ನಡ ಮೀಡಿಯಮ್ ಇರೋರಿಗೆ ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಮನವಿ ಮಾಡ್ಕೊಂಡಿದ್ದೀರಾ. ಅದು ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಡಿಪಾರ್ಟ್ಮೆಂಟಿಗೆ. ಇವನ್ ಅವರು ಕೂಡ ನಾವು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಒಂದು ಮೀಟಿಂಗ್ ಇಟ್ಕೊಂಡು ಅದ್ರ ಬಗ್ಗೆ ಚೇಂಜಸ್ ಮಾಡಬೇಕಂತಂದರೆ ಒಂದು ಬೋರ್ಡ್ ಮೀಟಿಂಗ್ ಆಗಬೇಕು, ಮತ್ತು ಗೌರ್ಮೆಂಟಿಗೆ ಕಳಿಸ್ಬೇಕು. ಅಲ್ಲಿ ಏನಾದರೂ C&R ರೂಲ್ ಇದ್ದರೆ ಚೇಂಜಸ್ ಮಾಡಬೇಕು. ಇಟ್ ವಿಲ್ ಟೇಕ್ ಟೈಮು, ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ಈ ಒಂದು ರೆಕ್ರೂಟ್ಮೆಂಟ್ ಡಿಲೇ ಆಗೋದು ಬೇಡ. ಆದಷ್ಟು ಬೇಗ ಏನಾದರೂ ಆಗೋದಾದರೆ ಈ ಒಂದು ಸಮಸ್ಯೆ ಬಗೆಹರಿಸ್ಕೊಂಡು ರೆಕ್ರೂಟ್ಮೆಂಟ್ ಮಾಡಲಿ. ಬಟ್ ಈಗ ತುಂಬ ವರ್ಷದಿಂದ ಯಾವುದೋ ರೆಕ್ರೂಟ್ಮೆಂಟ್ ಆಗದೆ ಇರೋದ್ರಿಂದ ಆದಷ್ಟು ಬೇಗ ರೆಕ್ರೂಟ್ಮೆಂಟ್ ಮಾಡಿಸೋದಕ್ಕೆ ಮತ್ತು ಈ ಒಂದು ನಿಮ್ಮ ಸಮಸ್ಯೆಗಳನ್ನೇನಿದೆ ಅದನ್ನು ಅವರಿಗೆ ಮನವಿ ಮುಖಾಂತರ ನಾವು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಬಿ ಪಾಸಿಟಿವ್ ಆಗಿರಿ. ಆದಷ್ಟು ಬೇಗ ನಾವು ಪ್ರೆಷರ್ ಆಗ್ತಾಯಿದ್ದೀವಿ. ಸಪೋಸ್ ಏನಾದರೂ ಮಾಡಿಲ್ಲ ಅಂತಂದರೆ 100% ನಾವು ಜೂನ್ 3ನೇ ತಾರೀಕು ಇದು ಧಾರವಾಡದಲ್ಲಿರುವ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ನಾವು ಅನಿರ್ದಿಷ್ಟಾವಧಿ ಒಂದು ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲನೂ ಪ್ಲ್ಯಾನ್ ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ನೀವು ಏನು ಹೇಳ್ತೀರಾ ಆಸ್ಪಿರೆಂಟ್ಸು ಅದ್ರ ಪ್ರಕಾರ ನಾವು ಏನು ಮಾಡೋದಕ್ಕೂ ರೆಡಿ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.